ಮಾಡೋದು ಕಂದ? ಈ ದಾರಿಗಳಲ್ಲಿ ಯಾವ ದಾರಿನೂ ರಸ ತಳಕ್ಕೆ ಹೋಗುತ್ತೆ ಅಂತ ನಂಗೆ ಅನ್ನಿಸ್ತಿಲ್ಲ. ಹೇಗ್ ಬರ್ತಾನೆ ನನ್ನ ಮಗ ಪಾರಸ? ಎಲ್ಲ ದಾರಿನೂ ವ್ಯರ್ಥ. ನನ್ನ ಪತಿ ನಿರ್ಮಿಸಿರೋ ಮೋಸದ ದಾರಿಗಳು ಇವೆಲ್ಲ. ಚಿಂತೆ ಮಾಡಬೇಡಿ ಅಮ್ಮ, ಇನ್ನೂ ಒಂದು ದಾರಿ ಉಳಿದಿದೆ. ಕಾಳಿಂದಿ, ಈ ಜಗತ್ತು ನನ್ನ ಮಗನಿಗೆ ಕೆಟ್ಟ ಶಿಕ್ಷಣ ನೀಡಿದೆ. ವಿಷ್ಣು ಭಕ್ತಿ ಯಾರನ್ನೂ ಜೀವಂತವಾಗಿಸಲ್ಲ. ಸಾಗರದಿಂದ ಆರಂಭಿಸಿ ಮಹಾಸಾಗರದ ತನಕ ಎಲ್ಲವನ್ನೂ ವಿಷಯುಕ್ತ ಮಾಡ್ತೀನಿ. ಈ ಜಗತ್ತಿನ ಸಮಸ್ತ ನೀರಿನ ಮೂಲಗಳನ್ನು ವಿಷ ತುಂಬಿಸ್ತೀನಿ ನಾನು. ಇದೇನಾಯ್ತು? ಹೀಗಾಗಲು ಸಾಧ್ಯವಿಲ್ಲ. ನನಗೇಕೆ ವಿಷ ಉಗುಳೋಕೆ ಆಗ್ತಾ ಇಲ್ಲ? ಅಸಂಭವ! ಕಾಳಿಂಗ ನಾಗನಿಗೆ ವಿಷ ಕಾರೋಕಾಗ್ತಿಲ್ಲ. ಇದೇನು ಕಾರಣ ಇರಬಹುದು? ಅರ್ಥ ಆಯ್ತು. ನನ್ನ ಪುತ್ರನ ವಿಷ್ಣು ಭಕ್ತಿನೇ ಇದಕ್ಕೆಲ್ಲ ಕಾರಣ. ವಿಷ್ಣು ನನಗೆ ವಿಷ ಹೊರ ಹಾಕೋಕಾಗ್ದಂಗೆ ಮಾಡ್ತಿದ್ದಾನೆ. ತನ್ನ ಹೆಸರಲ್ಲಿರೋ ಮಹತ್ವ ತೋರಿಸ್ತಿದ್ದಾನೆ. ಆದ್ರೆ ವಿಷ್ಣು ಕೇಳು, ನೀನು ನನ್ನ ತುಂಬಾ ಅಧಿಕ ಸಮಯ ತಡೆಯೋಕ್ಕಾಗಲ್ಲ ಈ ಜಗತ್ತನ್ನ ನಾಶ ಮಾಡೋದಕ್ಕೆ. ಆದಷ್ಟು ಬೇಗ ನಾನು ನನ್ನ ಮಗನ ಮನಸ್ಸಲ್ಲಿ ನಿನ್ನ ಭಕ್ತಿನ ನಾಶ ಮಾಡಿರ್ತೀನಿ. ಜೊತೆಗೆ ಶೀಘ್ರವಾಗಿ ನಾಶ ಆಗುತ್ತೆ ಈ ಪಾತಾಳ ಸಹ. ಆಗ ಮಾತ್ರ ವಿಸ್ತಾರವಾಗೋಕ್ ಸಾಧ್ಯ ಈ ಜಗತ್ತಿನಲ್ಲಿ ನಾಗವಂಶ. ನಾರಾಯಣ ನಾರಾಯಣ ಪ್ರಭು, ಇಂದು ಕಾಳಿಂಗನ ಕ್ರೋಧದಿಂದ ಜಗತ್ತೇ ನಾಶವಾಗಬಹುದಿತ್ತು. ಅವನೇನಾದರೂ ವಿಷ ಉಗುಳಿದ್ದರೆ ಅದೆಂತಹ ಭಯಂಕರ ಪರಿಣಾಮವಾಗುತ್ತಿತ್ತಲ್ಲ ಪ್ರಭು. ದೇವರ್ಷಿ, ಕೃಷ್ಣನ ಉಪಸ್ಥಿತಿಯಲ್ಲಿ ಕಾಳಿಂಗನಿಗೆ ವಿಷ ಹರಡುವುದು ಅಸಂಭವ. ಅವನೀಗ ಜಗತ್ತಿಗೆ ಸ್ವಲ್ಪವೂ ಅಹಿತ ಮಾಡಲಾಗದು. ಆದರೆ ಪ್ರಭು, ಆ ಕಾಳಿಂಗನಿಗೆ ಅರಿವಾದಾಗ ಕೃಷ್ಣನ ಉಪಸ್ಥಿತಿಯೇ ಅವನ ವಿನಾಶದ ದಾರಿಗೆ ತಡೆಯೆಂದು ಆಗ ಅವನು ಭಯಂಕರ ರೂಪವನ್ನು ಧರಿಸಿಬಿಟ್ಟರೆ ಪ್ರಭು. ಯಾವ ರೀತಿ ಕ್ರೋಧದಲ್ಲಿ ಮನುಷ್ಯನ ಮತಿಭ್ರಷ್ಟವಾಗುವುದೋ ಅದೇ ರೀತಿಯಲ್ಲಿಯೇ ಕಾಳಿಂಗನ ವಿಷಯದಲ್ಲೂ ಆಗುತ್ತಿದೆ ದೇವರ್ಷಿ. ಏಕೆ ಪ್ರಭು? ಅವನು ನನ್ನ ಪರಮ ಭಕ್ತ ಪಾರಸನನ್ನು ವಿಷ ಹರಡದಿರುವ ಕಾರಣವೆಂದುಕೊಂಡಿದ್ದಾನೆ. ಆದರೆ ವಾಸ್ತವಿಕವಾಗಿ ಕೃಷ್ಣ ಅವನ ಲೋಕದಲ್ಲಿ ಉಪಸ್ಥಿತನಾಗಿದ್ದಾನೆ. ಧ್ಯಾನದ ಭಂಗವಾಗುವುದೇ ಅಸಫಲತೆ ಮತ್ತು ಸೋಲಿಗೆ ಮೂಲ ದೇವರ್ಷಿ. ಹಾಗಾದರೆ ಈಗ ಪಾರಸನಿಗೂ ದೊಡ್ಡ ಸಂಕಷ್ಟವಿದೆ. ಕಾಳಿಂಗನ ಕ್ರೋಧ ಮತ್ತು ಮಾಯಾಸುರನ ಮಾಯೆಯ ಮಧ್ಯೆ ಆ ಪುಟ್ಟ ಬಾಲಕ ತಮ್ಮನ್ನು ಹೇಗೆ ಪೂಜಿಸಬಲ್ಲ ಪ್ರಭು? ದೇವರ್ಷಿ, ನಿಜವಾದ ಭಕ್ತನ ಪರೀಕ್ಷೆ ಇಂಥದ್ದೇ ಪ್ರತಿಕೂಲ ಮತ್ತು ವಿಷಮ ಪರಿಸ್ಥಿತಿಯಲ್ಲಾಗುತ್ತದೆ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೇ ಜಗತ್ತಿನ ಪರಿಪಾಲಕ ಲಕ್ಷ್ಮೀಪತಿ ವಿಷ್ಣು, ನಾನಿನ್ನ ಬೇಡ್ಕೋತಿದ್ದೀನಿ. ನನ್ನೊಳಗಡೆ ಇರೋ ಭಯನ ದೂರ ಮಾಡು. ನನಗೆ ಧೈರ್ಯ ಕೊಡು. ನನ್ನನ್ನು ನಿನ್ನ ಭಕ್ತಿಯಲ್ಲಿ ಲೀನಗೊಳಿಸು ಪ್ರಭು. ನನ್ನ ತಾಯಿಗೂ ಧೈರ್ಯ ಕೊಡು. ಅಪ್ಪನಿಗೆ ಸದ್ಬುದ್ಧಿ ಕೊಡು. ಅವರು ತಪ್ಪನ್ನ ಒಪ್ಕೊಳ್ಳಾಗ ಮಾಡು. ಅವರು ನಿನ್ನ ಆಶ್ರಯಕ್ಕೆ ಬರಲಿ. ನಿನ್ನ ಪ್ರಾರ್ಥನೆ ಎಲ್ಲ ವ್ಯರ್ಥ ಬಾಲಕ. ಇಲ್ಲಿಗೆ ಯಾವ ವಿಷ್ಣುನು ಬರೋಕ್ಕಾಗಲ್ಲ. ಯಾರಿಗೂ ಬರೋದಕ್ಕೆ ಅನುಮತಿ ಇಲ್ಲ ಇಲ್ಲಿಗೆ. ಯಾಕಂದ್ರೆ ಈ ಲೋಕದ ಸ್ವಾಮಿ ನಾನೇ, ಮಾಯಾಸುರ.
ಮತ್ತೆ ಪ್ರಭು, ಈ ಮಾಯಾಸುರನಿಗೆ ನೀನು ಖಂಡಿತ ಪಾಠ ಕಲಿಸ್ಬೇಕು. ನನ್ನ ಜೊತೆ ಕೆಟ್ಟ ರೀತಿಯಲ್ಲಿ ನಡ್ಕೋತಾನೆ. ಸರಿಯಾಗಿ ನೀರು ಕೊಡೋದಿಲ್ಲ, ಊಟನೂ ಕೊಡೋದಿಲ್ಲ. ನಾನು ನನ್ನ ತಾಯಿ ಹತ್ರ ಹೋಗಬೇಕು ಪ್ರಭು. ನನ್ನನ್ನು ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗು ಪ್ರಭು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮೂರ್ಖ ಅಜ್ಞಾನಿ ಬಾಲಕ, ಯಾರ ಮೇಲೆ ನೀನು ಆರೋಪ ಮಾಡ್ತಿದ್ಯೋ ಅವನು ಮಾತ್ರ ನಿಂಗಿರೋ ಒಂದೇ ಒಂದು ಆಸರೆ. ಆದ್ರೆ ವಿಷ್ಣು ಬರೋದಿಲ್ಲ ಅವನು ಮುಂದೆ. ಎಷ್ಟೇ ಬೇಡ್ಕೊಂಡ್ರು ನಿನ್ನ ರಕ್ಷಣೆ ಮಾಡು ಅಂತ. ಇಲ್ಲಿ ಅವನ ಯಾವ ಮಾಯೇನೂ ನಡೆಯೋದಿಲ್ಲ. ಯಾಕಂದ್ರೆ ಇಲ್ಲಿರೋ ನಿಜವಾದ ಮಾಯಾಪತಿ ನಾನು ಮಾತ್ರ. ಈಗ ನೀನ್ ನೋಡ್ತಾನೆ ಇರ್ತೀಯ ನನ್ನ ಮಾಯೆಗಿರೋ ಬೇರೆ ಬೇರೆ ರೂಪಗಳನ್ನ. ಸಾಮ, ದಾನ, ದಂಡ, ವೇದ ಇವನ್ನಾಲ್ಕನ್ನು ಪ್ರಯೋಗ ಮಾಡ್ತೀನಿ ನಾನು ಮತ್ತೆ ಮತ್ತೆ. ನಿನ್ನ ಮನಸ್ಸಲ್ಲಿ ಕೂತಿರೋ ಆ ವಿಷ್ಣು ಭಕ್ತಿನ ಕಿತ್ತೆಸೆಯೋದಕ್ಕೆ ನನ್ನ ಇಂದಿನ ಪ್ರಯೋಗ ಸಾಮ ಮಾರ್ಗ. ಇಂದಿನಿಂದ ನೀನು ಆ ಮೋಸಗಾರನ ಪ್ರಾರ್ಥನೆ ಯಾವತ್ತೂ ಮಾಡೋದಿಲ್ಲ. ನಿನ್ನ ಮನಸ್ಸು ತಲೆಯಲ್ಲಿ ಆ ವಿಷ್ಣುವಿನ ಮೇಲೆ ಎಂತ ಭಯ ಹುಟ್ಟಿಸ್ತೀನಂದ್ರೆ ನೀನು ಅವನ ಪ್ರಾರ್ಥನೆ ಮಾಡು ಅಂದ್ರೆ ಓಡ್ತೀಯ. ಪುತ್ರ, ನೀನ್ ನನ್ನನ್ನು ಎಲ್ಲೇ ಕರ್ಕೊಂಡು ಹೋಗ್ತಿದ್ಯಾ? ಆ ಬೆಟ್ಟದ ಮೇಲಿರೋ ವಿಷ್ಣು ಮಂದಿರಕ್ಕೆ. ಅಮ್ಮ ಹುಷಾರಾಗ್ ಬಾ. ನನ್ಗನ್ಸುತ್ತೆ ಆ ಪೊದೆಯಿಂದ ಏನೋ ಇದೆ. ಕಾಡಂದ್ಮೇಲೆ ಪಶು ಪಕ್ಷಿಗಳು ಇದ್ದೇ ಇರುತ್ತೆ. ನೀನ್ ಬಾ. ಅಮ್ಮ ಅಲ್ಲಿ ನೋಡು, ಅಲ್ಲಿ ಯಾರ್ದೋ ಕಣ್ಣು ಹೊಳಿತಾ ಇದೆ. ಕಂದ, ಇದ್ಯಾವುದೋ ಕ್ರೂರ ಪ್ರಾಣಿ. ಓಡು ಇಲ್ಲಿಂದ. ಏನು ಆಗಲ್ಲ ಅಮ್ಮ. ಹೇ ಪ್ರಭು ವಿಷ್ಣು ಪರಮಾತ್ಮ, ನಮ್ಮನ್ನ ಈ ಕಷ್ಟದಿಂದ ಪಾರು ಮಾಡು. ಅಮ್ಮ, ಪ್ರಭು, ನಾನ್ ಬಂದಿದ್ದು ಸಾರ್ಥಕ ಆಯ್ತು. ಕೃಷ್ಣ, ಇದೇ ದಾರಿ ರಸ ತಾಲೂಕ್ ಹೋಗೋದು. ಇಲ್ಲಿಂದ ಮಾತ್ರ ನೀರು ಹೊರಗೆ ಬರ್ಲಿಲ್ಲ. ನೀನು 100 ಕಾಲ ಬಾಳು ಕಾಳಿಂದಿ. ನಿನ್ ಸಹಾಯಕ್ಕೆ ಏನ್ ಹೇಳಿ, ಏನ್ ಕೊಡ್ಲಿ ನಿನ್ಗೆ? ನಿಮ್ಮ ಸಾನ್ನಿಧ್ಯ ಅಷ್ಟೇ ಸಾಕು. ನನ್ ಸಾನ್ನಿಧ್ಯ ಎಂದಿಗೂ ಇದೆ. ನನ್ ನೆನ್ಪಲ್ಲಿ ನೀನು ಮತ್ತೆ ರಾಧಿ ಯಾವಾಗ್ಲೂ ಇರ್ತೀರಾ. ನನ್ಗೆ ಇಷ್ಟ ಆಗಿರೋರ್ನ ಬಿಟ್ಟು ದೂರ ಇರೋಕೆ ಹೇಗ್ ಸಾಧ್ಯ ಹೇಳು? ಸತ್ಯವಾಗ್ಲೂ ಕಾಳಿಂದಿ, ನಾನ್ ತುಂಬಾ ಭಾಗ್ಯಶಾಲಿ. ನನ್ಗೆ ನಿನ್ನಂತ ಗೆಳತಿ ಸಿಕ್ಕಿದ್ದಾಳೆ. ಜೊತೆಗೆ ನಂದರಾಜರಂತ ಸ್ನೇಹಿತ ತಂದೆ, ಯಶೋದೆ ಅಮ್ಮನಂತ ಮಮತಾಮಯಿ ತಾಯಿ. ಏನಾಯ್ತು ಕೃಷ್ಣ? ನಿಮ್ಮ ಅಪ್ಪ ಅಮ್ಮನ್ನ ನೆನಪು ಮಾಡ್ಕೊಂಡು ಯಾಕೆ ನೋವಲ್ಲಿದ್ದೀರಾ? ನಾನಲ್ಲಿ ಇಲ್ದೆ ಅವ್ರು ತುಂಬಾ ನೋವಲ್ಲಿರ್ತಾರೆ. ಏನ್
ತಂಗಿ ನಾನು ಕ್ಷೇಮವಾಗಿದ್ದೀನಿ ಅಂತ ಹೋಗೇಳು. ಆದಷ್ಟು ಬೇಗ ಕಾಳಿಂಗನ ಅಂತ್ಯ ಮಾಡಿ ಅವ್ರ ಹತ್ರ ಹೋಗ್ಬಿಡ್ತೀನಿ. ಈ ಕೆಲಸ ಮಾಡೋಕೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಕೃಷ್ಣ, ಆದ್ರೆ ಏನ್ ಕಾಳಿಂದಿ? ಅವ್ರಿಗೆ ನನ್ನ ಮಾತಿನ ಮೇಲೆ ಹೇಗೆ ನಂಬಿಕೆ ಬರುತ್ತೆ ನಾನು ನಿಮ್ಮನ್ನು ನೋಡಿದ್ದೀನಿ ಅಂತ? ಕಾಳಿಂದಿ, ತಗೋ ಈ ಉಂಗ್ರನ. ಇದನ್ನ ನಮ್ಮ ಅಮ್ಮಂಗ್ ಕೊಡು, ಆಗ ನಂಬಿಕೆ ಬರುತ್ತೆ. ಈಗಲೇ ಹೋಗ್ತೀನಿ ಕೃಷ್ಣ. ಸರಿ ಕಾಳಿಂದಿ. ಅಮ್ಮ, ನನ್ಗೆ ಆಶೀರ್ವಾದ ಮಾಡಿ. ನಾನು ನಿಮ್ ಮಗ ಪಾರಸನ್ ಕರ್ಕೊಂಡು ಬೇಗ ಬರ್ಲಿ ಅಂತ. ಕಂದ, ಎಷ್ಟು ಕಷ್ಟದ ದಾರಿ ಇದು. ನನ್ ಚರ್ಮನೂ ಕಿತ್ತೋಯ್ತು. ಆ ಮಾಯಾಸುರ ಸಿಕ್ಕದ್ಮೇಲೆ ನಾನ್ ಮೊದ್ಲು ಅವ್ನ್ಗೆ ಇದನ್ನೇ ಹೇಳ್ತೀನಿ. ಹೋಗ್ಬರೋ ದಾರಿನಾದ್ರೂ ಸ್ವಲ್ಪ ಸರಿ ಮಾಡ್ಲಿ ಅವನು. ಓಹೋ, ಮುಂದೆ ಇನ್ನೊಂದ್ ದಾರಿ ಇದೆ. ಅಲ್ಲಂತೂ ಬೆಳಕು ಜಗಮಗಿಸ್ತಿದ್ಯಲ್ಲ. ಇದ್ರ ಅರ್ಥ ಏನಂದ್ರೆ ಅದೇ ರಸತಳಕ್ಕೆ ಮುಖ್ಯ ಪ್ರವೇಶ ದ್ವಾರ. ಈಗ ನಾನು ಅಲ್ಲಿಂದಾನೇ ಮುಂದೆ ಹೋಗ್ಬೇಕು. ಆಹಾ, ಈ ಜಾಗ ಅಂತೂ ಕಿನ್ನರ ಲೋಕದಾಗಿದೆ. ಉದ್ಯಾನ ಅಂತೂ ಎಷ್ಟು ಸುಂದರವಾಗಿದೆ. ಅಯ್ಯೋ, ಇದೇನಿದು? ಒಂದೇ ಮರದಲ್ಲಿ ಇಷ್ಟೊಂದು ಬಗೆಯ ಹಣ್ಣು. ಇಂಥ ಮರ ಅಂತೂ ನಾನು ಬ್ರಜಮಂಡಲದಲ್ಲಿ ಎಲ್ಲೂ ನೋಡೇ ಇಲ್ಲ. ಇದೇನು? ಇಲ್ಲಂತೂ ಹಾಲಿನ ನದಿನೇ ಹರಿತಿದೆ. ಅಮ್ಮ ಸತ್ಯ ಹೇಳ್ತಾಳೆ, ರಾಕ್ಷಸರು ದೊಡ್ಡ ಮಾಯಾವಿಯಾಗಿರ್ತಾರೆ. ಮಾಯೆಯಿಂದ ಏನ್ ಬೇಕಾದ್ರೂ ಮಾಡ್ತಾರೆ. ಇದೆಲ್ಲ ತೋರಿಸಿ ನೋಡೋ ಜನರಿಗೆಲ್ಲ ಆಶ್ಚರ್ಯ ಆಗೋಗ್ ಮಾಡ್ತಾರೆ. ಇದೇನು? ಇಲ್ಲಂತೂ ದೊಡ್ಡ ಅರಮನೆನೇ ಇದೆ. ಇಲ್ಲೇ ಇರ್ಬೇಕು ಪಾರಸ. ನಾನ್ ಬರ್ತಾ ಇದ್ದೀನಿ ಮಾಯಾಸುರ, ಬರ್ತಾ ಇದ್ದೀನಿ. ನನ್ ವಚನನ ಉಳಿಸ್ಕೊಳ್ಳೋದಿಕ್ಕೆ. ನಾನ್ ಬರ್ತಾ ಇದ್ದೀನಿ ಅಂತ್ಯ ಮಾಡೋದಿಕ್ಕೆ. ಸರಿ ಮೋಸಗಾರ ಭಕ್ತರೇ, ಹೇಳಿ ಎಲ್ಲಿದ್ದಾನೆ ಆ ನಿಮ್ಮ ಮೋಸದ ಭಗವಂತ? ನಮ್ಮ ಹೃದಯದಲ್ಲಿ. ಭಗವಂತ ಕಂಸನಿಂದ ಇಷ್ಟು ಘೋರ ಯಾತನೆ ಸಹಿಸಿದ ನಂತರವೂ ಇದೆಯಲ್ಲ ಭಕ್ತಿ. ಯಾತನೆಗಳಿಂದ ಭಕ್ತಿ ನಾಶ ಆಗೋದಿಲ್ಲ, ಇನ್ನೂ ಪ್ರಖರಗೊಳ್ಳುತ್ತೆ. ಇದು ಒಂದು ಪ್ರಕ್ರಿಯೆ ಅಷ್ಟೇ ಆ ಪ್ರಭುವಿನ ಸಮೀಪ ಹೋಗೋದಕ್ಕೆ. ಸಮೀಪವಾಗಲು ಭಕ್ತಿಯ ಅಗತ್ಯವಿದೆ. ಆದರೆ ಭಕ್ತಿ ಹೇಗೆ ಸಾಧ್ಯ? ಜಪ ಒಂದೇ ಮಾರ್ಗ. ಜಪಿಸು ಆ ಪ್ರಭುವಿನ ನಾಮ. ಸರಿ, ಹಾಗಿದ್ದರೆ ನೋಡಿ ಭಗವಂತ ಕಂಸ ಹೇಗೆ ಮಾಡುತ್ತಾನೆ ನಿಮ್ಮ ಭಗವಂತನ ಜಪ. ನಿಮ್ಮ ವಿಷ್ಣುವು ಪ್ರಸನ್ನನಾಗುತ್ತಾನೆ ಭಗವಂತ ಕಂಸನ ನಾಲಿಗೆಯಲ್ಲಿ ತನ್ನ ಹೆಸರು ಕೇಳಿ. ಚಕ್ರಧಾರಿ, ಓ ಚಕ್ರಧಾರಿ, ಕೇಳಿಸುತ್ತಿದೆಯಾ? ನೋಡು, ನನ್ನ ಭಕ್ತನಾಗಿದ್ದೇನೆ ನಾನು. ಚಕ್ರಧಾರಿ, 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 ಹೀಗೆ ಕರೀತೀಯಾ? ಇಷ್ಟು ಕೋಪ, ಇಷ್ಟು ಕಠೋರತೆಯಿಂದ? ಮತ್ತೆ ಹೇಗೆ ಕರೆಯಲಿ ಅವನನ್ನು? ಅವನು ಹೀಗೆ ಕರೆಯಲು ಮಾತ್ರ ಯೋಗ್ಯನಿದ್ದಾನೆ. ಹಾಗಾದರೆ ನೀನು ಅವನ ಭಕ್ತನಾಗೋಕ್ಕಾಗೋದಿಲ್ಲ. ಮತ್ತೆ ಹೇಗಾಗಲಿ ಅವನ ಭಕ್ತ? ಅವನ ನಾಮ ಸ್ಮರಣೆಗೆ ನೀನು ನಿನ್ನ ಒಳ ಮನಸ್ಸನ್ನ ಸ್ವಚ್ಛಗೊಳಿಸಬೇಕು. ಎಲ್ಲವನ್ನು ತ್ಯಾಗ ಮಾಡಿ ಪ್ರೇಮ,
ಸಮರ್ಪಣಾ ಭಾವದಿಂದ ಅವನನ್ನು ಕರೀಬೇಕು. ಸರಿ, ಹಾಗಾದರೆ ಅವನಿಗಾಗಿ ನಾನು ಏನನ್ನಾದರೂ ತ್ಯಾಗ ಮಾಡಬಲ್ಲೆ. ಹೇಳಿ, ಮಂತ್ರವೇನು? ಬಹಳ ಸರಳ ಮಂತ್ರ. ಓಂ ಭಗವತೆ ವಾಸುದೇವಾಯ ನಮಃ. ಓಂ ಭಗವತೆ ವಾಸುದೇವಾಯ ನಮಃ. ಇಂತಹ ಮಹಾನ್ ಸರ್ವಶಕ್ತಿಶಾಲಿ ವಿಷ್ಣುವಿಗೆ ಇಷ್ಟು ಚಿಕ್ಕ ಮತ್ತು ಸರಳ ಮಂತ್ರ? ತುಂಬಾ ಸರಳ, ಆದರೆ ಶಕ್ತಿಶಾಲಿಯಾಗಿದೆ. ಒಂದು ಸಲ ನೀನೇ ಜಪಿಸಿ ನೋಡು. ಅದನ್ನು ಮತ್ತೊಮ್ಮೆ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಓ ಓ ಓ ನನಗೇಕೆ ಹೇಳಲಾಗುತ್ತಿಲ್ಲ? ಏಕೆ ನಾನು ಹೇಳಲಾಗುತ್ತಿಲ್ಲ? ಏನು ಮಾಡಿದ್ದೀರಿ ನೀವು? ಈ ಸಾಧಾರಣ ಮಂತ್ರವನ್ನು ನನಗೇಕೆ ಹೇಳಲಾಗುತ್ತಿಲ್ಲ? ಇದರ ಪರಿಣಾಮ ನೀವು ಅನುಭವಿಸುತ್ತೀರಿ. ಮಹಾರಾಜ ಸುಮ್ಮನೆ ಈ ಮೂರ್ಖ ವಿಷ್ಣು ಭಕ್ತರ ಮಾತು ಕೇಳಿ ತಮ್ಮ ಸಮಯ ಮತ್ತು ಶಕ್ತಿ ಎರಡನ್ನೂ ವ್ಯರ್ಥಗೊಳಿಸುತ್ತಿದ್ದಾರೆ. ತಮಗೆ ತಾವೇ ಕಷ್ಟ ತಂದುಕೊಳ್ಳುತ್ತಿದ್ದಾರೆ. ಹೇಗೆ ಇವರಿಗೆ ಅರ್ಥ ಮಾಡಿಸಲಿ? ಹೇ ಪರಮಾವತಾರಿ ಶ್ರೀಕೃಷ್ಣ, ಬ್ರಹ್ಮದೇವ, ನೀವಿಲ್ಲ ಹೇಗೆ ರಸತಳದಲ್ಲಿ? ಪ್ರಭು, ನಾನು ನಿಮ್ಮನ್ನು ಬೇಡಲು ಬಂದಿದ್ದೇನೆ. ಯಾವ ವಿಷಯಕ್ಕೆ? ಮಾಯಾಸುರನನ್ನು ವಧಿಸದಿರಲು ಪ್ರಭು. ಅವನೊಬ್ಬ ರಾಕ್ಷಸ ಬ್ರಹ್ಮದೇವ, ಧರ್ಮಕ್ಕೆ ವಿರೋಧಿ. ನಮ್ಮ ಭಕ್ತರನ್ನ ಅವನು ಬಂಧಿಸಿದಾನೆ. ತಿಳಿದಿದೆ ಪ್ರಭು. ಗೊತ್ತಿದ್ರು ಕೂಡ ನೀವು ಅವನ್ನ ವಧಿಸಬಾರ್ದು ಅಂತ ಪ್ರಾರ್ಥನೆ ಮಾಡ್ತಿದ್ದೀರಾ ಪ್ರಭು? ಅಥವಾ ನೀವು ನನ್ನ ಮತ್ತೆ ಪರೀಕ್ಷೆ ಮಾಡ್ತಿದ್ದೀರಾ ಪ್ರಭು? ಕ್ಷಮಿಸಿ ಪ್ರಭು. ಸಂದೇಹ ಪಡುವ ತಪ್ಪನ್ನು ಒಮ್ಮೆ ಮಾಡಿದ್ದೇನೆ, ಮತ್ತೆ ಮಾಡುವುದಿಲ್ಲ. ಮತ್ತೆ ಮಾಯಾಸುರ ಜೀವ ಉಳಿಸಕ್ಕೆ ಪ್ರಾರ್ಥನೆ ಯಾಕೆ? ಏಕೆಂದರೆ ಬರಲಿರುವ ಸಮಯದಲ್ಲಿ ಅವನು ಒಂದು ಮಹತ್ವಪೂರ್ಣ ಘಟನೆಗೆ ಮುಖ್ಯ ಪಾತ್ರವಾಗಲಿದ್ದಾನೆ. ಮಹತ್ವಪೂರ್ಣ ಘಟನೆಯಲ್ಲಿ ಮುಖ್ಯ ಪಾತ್ರ? ಒಬ್ಬ ಅಸುರ? ಅಂತದ್ದೇನ್ ಮಾಡಿದ್ದಾನೆ ಈ ಮಾಯಾಸುರ ಬ್ರಹ್ಮದೇವ? ನೀವೇ ಸ್ವತಃ ಅಂತರ್ಯಾಮಿ ಪ್ರಭು. ನಿಮಗೆ ತಿಳಿದಿದೆ. ನನ್ನನ್ನು ಕೇಳುತ್ತಿರುವುದೇಕೆ? ಜಿಜ್ಞಾಸೆಗೆ ಪ್ರಭು. ನಿಮ್ಮ ಆದೇಶದಂತಾಗಲಿ ಪ್ರಭು. ವಿಧಿಯ ವಿಧಾನಕ್ಕೆ ಅನುಸಾರವಾಗಿ ಇಂದಿನಿಂದ ವರ್ಷಗಳ ನಂತರ ಪಾಂಡವರು ಮತ್ತು ಕೌರವರ ಯುದ್ಧ ನಿಶ್ಚಿತವಾಗಿದೆ. ಈ ಮಹಾಯುದ್ಧ ಜಗತ್ತಲ್ಲಿ ಮಹಾಭಾರತದ ಹೆಸರಲ್ಲಿ ಪ್ರಸಿದ್ಧವಾಗುತ್ತದೆ. ಆಗ ಇದೇ ಮಾಯಾಸುರ ಪಾಂಡವರ ರಾಜ ಯುಧಿಷ್ಠಿರನಿಗಾಗಿ ತಮ್ಮ ಆದೇಶದಂತೆ ತನ್ನ ಮಾಯೆಯ ಮೂಲಕ ಒಂದು ಲೋಕವನ್ನು ನಿರ್ಮಿಸುತ್ತಾನೆ. ಅದು ಜಗತ್ತಿನಲ್ಲಿ ಇಂದ್ರಪ್ರಸ್ಥದ ಹೆಸರಿನಲ್ಲಿ ಪ್ರಸಿದ್ಧವಾಗಲಿದೆ. ಆದ್ದರಿಂದ ಈಗ ಮಾಯಾಸುರನ ವಧೆಯಾದರೆ ಆಗ ವಿಧಿಯ ವಿಧಾನದಲ್ಲಿ ತಡೆಯಾಗುತ್ತದೆ ಪ್ರಭು. ಈ ಘಟನೆಯಲ್ಲಿ ನಿಮ್ಮದು ಮಹತ್ವಪೂರ್ಣ ಭೂಮಿಕೆ ಇರಲಿದೆ. ಆ ಘಟನೆ ಅಪೂರ್ಣವಾಗುತ್ತದೆ ಪ್ರಭು. ಆದ್ದರಿಂದ ತಮ್ಮಲ್ಲಿ ಪ್ರಾರ್ಥನೆ ಎಂದರೆ ನೀವು ಯಾವುದಾದರೂ ಬೇರೆ ವಿಧಾನದಿಂದ ತಮ್ಮ ಉದ್ದೇಶ ಪೂರ್ತಿಗೊಳಿಸಿ. ಮಾಯಾಸುರನ ಸಂಹಾರ ಮಾಡದಿರಿ. ಪ್ರಾರ್ಥನೆಯನ್ನು ಸ್ವೀಕರಿಸಿ ಪ್ರಭು. ಬ್ರಹ್ಮದೇವ, ನೀವು ನನಗೆ ಕಷ್ಟದ ಪರಿಸ್ಥಿತಿಗೆ ತಂದ್ಬಿಟ್ರಿ. ಹೇಗೆ ನಾನು ಸುನೀತಿ ಅಮ್ಮಂಗೆ ಕೊಟ್ಟಿರೋ ವಚನನ ಪೂರ್ತಿ ಮಾಡ್ಲಿ? ಸುಲಭವಾಗಿ ಮಾಯಾಸುರ ಪಾರಸನ ಬಿಟ್ಬಿಡಲ್ಲ. ಹಾಗಾದ್ರೆ
ಒಂದೇ ಉಪಾಯ ಇದೆ. ಮಾಯಾಸುರನ ಅವ್ನ್ ಮಾಯೆಯಿಂದಲೇ ಸೋಲಿಸ್ಬೇಕು. ಆಗ ಮಾತ್ರ ನನ್ನ ವಚನನೂ ಪೂರ್ತಿಯಾಗುತ್ತೆ, ಮತ್ತೆ ಬ್ರಹ್ಮದೇವನ್ ಪ್ರಾರ್ಥನೆ ಕೂಡ. ಹೇಳಿ, ಹೇಗೆ ಹೇಳಬೇಕು? ಏನಾಗುತ್ತಿದೆ ನನಗೆ? ನಿನ್ನ ಪವಿತ್ರತೆಯಲ್ಲಿ ಕೊರತೆ ಇದೆ. ಯಾವ ಕೊರತೆ? ನಿನ್ನ ಅಂತರಾತ್ಮ ಹೊರಗಿನ ರೂಪ ಎರಡೂ ಅಪವಿತ್ರವಾಗಿವೆ. ಭಗವಂತನ ಹೆಸರು ಜಪಿಸಲು ಪವಿತ್ರತೆ ಅನಿವಾರ್ಯ. ಮತ್ತೆ ಅದೇನೋ ಮಾಡಿ. ಆ ಕಾರ್ಯ ನೀನೇ ಸ್ವತಃ ಮಾಡಬೇಕು. ನನ್ನನ್ನೇ ನಾನಾಗೆ ಪವಿತ್ರ ಮಾಡಿಕೊಳ್ಳುವುದು ಹೇಗೆ? ಇದೇ ಭಕ್ತಿಯ ವಿಧಾನ. ಜಪ ಮಾಡೋದಕ್ಕೂ ಮೊದಲು ನಿನ್ನ ಮನಸ್ಸಲ್ಲಿರೋ ಕ್ರೋಧ, ವೈರತ್ವ, ಕ್ರೌರ್ಯ, ಮತ್ಸರ, ಸ್ವಾರ್ಥದಂತಹ ವಿಕಾರಗಳನ್ನು ದೂರ ಮಾಡಬೇಕು. ಅದನ್ನು ನೀನೇ ಸ್ವತಃ ಮಾಡಬೇಕು. ಆ ನಂತರ ಬಾಹ್ಯದ ಶುದ್ಧೀಕರಣ ಆಗಬೇಕು. ಬಾಹ್ಯದ ಶುದ್ಧೀಕರಣ ಅಂದರೆ ಸ್ನಾನ ಇತ್ಯಾದಿಗಳು ಮಾಡಬೇಕೇ? ಕೇವಲ ಸ್ನಾನ ಮಾತ್ರ ಅಲ್ಲ, ವಸ್ತ್ರಗಳ ಪರಿತ್ಯಾಗ ಕೂಡ. ವಸ್ತ್ರಗಳ ಪರಿತ್ಯಾಗ ಏಕೆ? ಇಷ್ಟು ಸುಂದರ ವಸ್ತ್ರಗಳು ಬಹುಮೂಲ್ಯವಾದವು. ನಿಮ್ಮ ಆ ವಿಷ್ಣು ಏನು ಭಕ್ತರ ವಸ್ತ್ರ ನೋಡಿ ಪ್ರವೇಶ ನೀಡುವನೇ ವೈಕುಂಠಕ್ಕೆ? ಇಲ್ಲ, ಆದರೆ ಕಾಮನೆ, ಅಭಿಲಾಷೆಗಳು ಮತ್ತು ಅನ್ಯಾಯ, ಅನಾಚಾರಗಳ ವಸ್ತ್ರ ಧರಿಸಿ ಪ್ರವೇಶ ಮಾಡೋದು ಕಠಿಣವಷ್ಟೇ ಅಲ್ಲ, ಅಸಂಭವ ಕೂಡ. ನಿನ್ನ ಈ ವಸ್ತ್ರ ಅದೇ ಭಾವನೆಗಳ ಪ್ರತೀಕ. ಇವುಗಳನ್ನು ತ್ಯಾಗ ಮಾಡಲೇಬೇಕು. ಕಾಮನೆಗಳು ಮತ್ತು ಅಭಿಲಾಷೆಗಳ ಪ್ರತೀಕವಾಗಲು ಹೇಗೆ ಸಾಧ್ಯ ಈ ವಸ್ತ್ರ? ರಾಜರ ವಸ್ತ್ರ ಅವುಗಳ ಪ್ರತೀಕನೇ ಆಗಿರುತ್ತೆ. ಈ ವಸ್ತ್ರಗಳನ್ನು ತ್ಯಾಗ ಮಾಡಿ ನೀನು ಎಂತಹ ವಸ್ತ್ರಗಳನ್ನು ಧರಿಸಬೇಕು ಅಂದರೆ ಅವು ತ್ಯಾಗದ ಪ್ರತೀಕವಾಗಿರಬೇಕು. ಆ ಮೋಸಗಾರನಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧ. ಆವರಣ, ಆಚರಣೆ ಎಲ್ಲವನ್ನು. ಆಗ ಖಂಡಿತ ನಿನಗೆ ಅವನ ಆಶೀರ್ವಾದ ಸಿಗುತ್ತೆ. ಹಾಗಾಗದಿದ್ದರೆ ಋಷಿ, ನೆನಪಿರಲಿ, ನನ್ನ ಖಡ್ಗದಿಂದ ಆ ಚಕ್ರಧಾರಿಯು ಉಳಿಯಲಾರ, ಜೊತೆಗೆ ನೀವುಗಳು ಸಹ. ಕಂದ 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 ವೈದ್ಯರಾಜರೇ, ಯಶೋದೆ ಅಕ್ಕನ ಸ್ಥಿತಿ ಸರಿಯಾಗಿರೋ ಹಾಗಿಲ್ಲ. ಪರಿಸ್ಥಿತಿ ಚಿಂತಾಜನಕವಾಗಿದೆ ತಾಯಿ. ಔಷಧಿ ಕೆಲಸ ಮಾಡ್ತಿಲ್ಲ. ವಿಷ ಕಡಿಮೆ ಮಾಡೋ ಔಷಧಿ ಕೊಟ್ಟ ಮೇಲೂ ಇಡೀ ದೇಹಕ್ಕೆ ವಿಷ ಹರಡ್ತಾ ಇದೆ. ಆದರೆ ವೈದ್ಯರೇ, ವಿಷದ ಪ್ರಭಾವ ಕಡಿಮೆ ಮಾಡೋದಕ್ಕೆ ಬೇರೆ ಯಾವ ಉಪಾಯನೂ ಇಲ್ವಾ? ನನ್ನ ಕೈಲಾಗೋದೆಲ್ಲ ಮಾಡಿದೆ. ಯಾವ ಔಷಧಿ, ಯಾವ ಚಿಕಿತ್ಸೆನೂ ಬಿಟ್ಟಿಲ್ಲ. ಒಂದು ವಿಶೇಷ ಔಷಧಿ ತರಲು ನಂದರಾಜ ಹೋಗಿದ್ದಾರೆ. ನಾನಂತೂ ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಹೇ ಭಗವಂತ, ಇನ್ನೀನೇ ನಮಗ್ ದಿಕ್ಕು. ದಯೆ ತೋರಿಸು ಪ್ರಭು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಪ್ರಭು, ನನಗೆ ಸಹಾಯ ಮಾಡಿ. ನನ್ನನ್ನು ಈ ಕನಸಿಂದ ಹೊರ ಕರ್ಕೊಂಬನ್ನಿ. ನನಗೆ ಈ ಕನಸು ಪದೇ ಪದೇ ಯಾಕೆ ಬರ್ತಾ ಇದೆ? ನನ್ನ ತಾಯಿ ಮೇಲೆ ಯಾವುದೋ ಪ್ರಾಣಿ ದಾಳಿ ಮಾಡಿದಾಗೆ. ನನಗೆ ಸಹಾಯ ಮಾಡಿ ಪ್ರಭು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ಮೂರ್ಖ ಬಾಲಕ. ವಿಷ್ಣು ನಾಮ ಜಪ ಮಾಡ್ತಾನೆ, ಅವನ ಹತ್ರ ಬೇಡ್ಕೋತಿದ್ದಾನೆ ತನ್ನ ರಕ್ಷಣೆ ಮಾಡು ಅಂತ. ಅದು ನನ್ನ ಈ ಲೋಕದಲ್ಲಿ, ಮಾಯಾಸುರ ಲೋಕದಲ್ಲಿ. ಮಾಯಾಸುರ ಇಲ್ಲ ಇಲ್ಲ, ಈಗ ನಾನು ಮುಂದೆ ಹೋಗ್ಬಾರ್ದು. ಇಲ್ಲಿ ವಿಷ್ಣು ಅಲ್ಲ, ಅವನನ್ನೆರಡೂ ಕೂಡ ಹತ್ರ ಸುಳಿಯೋಕ್ಕಾಗೋದಿಲ್ಲ. ನಿನಗೆ ಸಿಗೋದು ಅಂದ್ರೆ ಈಗ ನಿನ್ನನ್ನ ಹೆದರಿಸ್ತಿರೋ ಆ ದುಸ್ವಪ್ನ, ಅದು ನಾನು ನಿನಗೆ ಹೇಗೆ ತೋರಿಸ್ತೀನೋ ಹಾಗೆ. ಈ ಮಾಯಾಸುರ ನಿನಗೆ ಹೇಗೆ ಭಯ ಹುಟ್ಟಿಸ್ತಾನೆ ಅಂದ್ರೆ ನೀನು ಆ ವಿಷ್ಣುವಿನ ಹೆಸರನ್ನೂ ಮರ್ತೇ ಬಿಡ್ತೀಯ. ಆಗ್ಲೇ ಮಾಯಾಸುರನ ಮಾಯೆ ಗೆಲ್ಲೋದಕ್ಕೆ ಸಾಧ್ಯ. ಅದಕ್ಕಾಗೆ ನಿನ್ನ ತಂದೆ ನಿನ್ನನ್ನ ನನ್ನ ಹತ್ರ ಕಳಿಸಿರೋದು, ಮಾಯಾಸುರನ ಹತ್ರ. ಸಿದ್ಧವಾಗಿರು ಪಾರಸ. ಹೋಗಿ ದುಸ್ವಪ್ನಗಳೇ ಹೋಗಿ, ಪಾರಸನ ನಿದ್ರೆಯನ್ನು ಪ್ರವೇಶಿಸಿ. ಅವನಿಗೆ ಶಾಂತಿಯಿಂದ ಮಲ್ಗೋಗ್ಬಿಡ್ಬೇಡಿ. ಹೋಗಿ. ಓಹೋ, ಇದೇ ಮಾನಸಿಕ ಕಷ್ಟದ ಬಗ್ಗೆ ಸುನಿಧಿ ಅಮ್ಮ ಹೇಳಿತ್ತು. ಸ್ವಪ್ನದಲ್ಲಿ ಎಲ್ಲರನ್ನೂ ಎದುರಿಸ್ತಾನೆ ಮಾಯಾಸುರ. ಮಾಯಾಸುರನ್ ಮಾಯೆ ಶಕ್ತಿನ ತಡಿಲೇಬೇಕು ನಾನು. ಹೇಗಾದ್ರೂ ಸರಿ ನಿಲ್ಲಿಸ್ಲೇಬೇಕಿದನ್ನೆಲ್ಲ. ಇದೇ ಈ ಮಾಯಾಸುರನ ಮಾಯೆ. ನಾನು ಬಂದೆ ಋಷಿ. ಕೂತ್ಕೊಳ್ಳಿ. ತ್ಯಾಗ ಮಾಡಿದೆ ನನ್ನ ವಸ್ತ್ರಗಳನ್ನು, ಜೊತೆಗೆ ಇದನ್ನು ಧರಿಸಿದ್ದೇನೆ. ಈಗ ಹೇಳು, ಏನು ಮಾಡಬೇಕು? ಯಾವ ಪ್ರಕಾರ ನೀವು ನಿಮ್ಮ ವಸ್ತ್ರಗಳನ್ನು ತ್ಯಾಗ ಮಾಡಿದ್ರೋ ಅದೇ ರೀತಿ ನಿಮ್ಮ ಮನಸ್ಸಿನ ಕಲ್ಮಶಗಳನ್ನು ತ್ಯಾಗ ಮಾಡಿ. ಕ್ರೋಧ ಈಗಲೂ ಸ್ವಲ್ಪ ಇದೆ ಅಲ್ವಾ ನಿಮ್ಮ ಮನಸ್ಸಲ್ಲಿ? ಸರಿ, ತ್ಯಾಗ ಮಾಡಿದೆ. ಈಗ ಬರೀ ಮಾತಿನಲ್ಲ, ಕಾಯ ವಾಚ ಮನಸ ಮೂರರಲ್ಲೂ ತ್ಯಾಗದ ಸಂಕಲ್ಪ ಇರಬೇಕು. ಮಾಡುತ್ತೇನೆ ಆ ಸಂಕಲ್ಪವನ್ನು. ಎಲ್ಲವನ್ನು ತ್ಯಾಗ ಮಾಡಿ ಪವಿತ್ರತೆಯನ್ನು ಧರಿಸಿದ್ದೇನೆ. ಇಲ್ಲ ಮಹಾರಾಜ, ನೀವು ಹೀಗೆ ಮಾಡಬಾರದು. ವಿಷ್ಣು ವಿರೋಧವೇ ನಿಮ್ಮ ಪರಿಚಯ ಮತ್ತು ನಿಮ್ಮ ಅಸ್ತಿತ್ವದ ಆಧಾರವೂ ಕೂಡ. ಈ ಜನರ ಮಾತು ಕೇಳಿ ನೀವು ಅದನ್ನು ಕಳೆದುಕೊಳ್ಳಬೇಡಿ. ಇದು ಉಚಿತವಲ್ಲ ಮಹಾರಾಜ. ಭಗವಂತ ಕ್ಷಮಿಸಿ, ದೇವಿ ಕೇಶಿನಿ ಸತ್ಯ ಹೇಳ್ತಿದ್ದಾರೆ. ಹಾ ಪ್ರಭು, ಆ ಮೋಸ್ಕರನ್ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನೀವೇನಾದ್ರೂ ದಾರಿ ತಪ್ಪಿದ್ರೆ? ಹೇಳಿ ವಿಷ್ಣು ಭಕ್ತರೇ, ನಾನು ನನ್ನ ಪವಿತ್ರ ಹೃದಯದಿಂದ ವಿಷ್ಣುವಿನ ನಾಮ ಉಚ್ಚರಿಸಲು ಸಿದ್ಧನಿದ್ದೇನೆ. ಈಗ ಹೇಳಿ, ವಿಧಾನವೇನು? ಎಲ್ಲಕ್ಕಿಂತ ಮೊದಲು ಕಣ್ಣು ಮುಚ್ಕೊಳ್ಳಿ. ಏಕಾಗ್ರತೆ ಇರಲಿ. ಈಗ ನಿಮ್ಮ ಹೃದಯದಿಂದ ಕಲ್ಮಶ, ಅಹಂಕಾರ ಮತ್ತು ವೈರತ್ವ ದೂರ ಮಾಡೋದಕ್ಕೆ ಪ್ರಯತ್ನಿಸಿ. ಆ ನಂತರ ಭಗವಂತ ಶ್ರೀ ವಿಷ್ಣುವಿನ ಚತುರ್ಭುಜ ರೂಪವನ್ನು ಸ್ಮರಿಸಿಕೊಳ್ಳಿ. ಆಮೇಲೆ ಭಗವಂತ ಶ್ರೀ ವಿಷ್ಣುವಿನ ಆಶೀರ್ವಾದ ಸಿಕ್ಕಂತಹ ಅನುಭವವನ್ನು ನೀವು ಪಡ್ಕೋತೀರ. ಈಗ ನಿಧಾನವಾಗಿ ಭಕ್ತಿಪೂರ್ವಕ ಸುಸ್ವರ, ನಮ್ಮ ಸ್ವರಕ್ಕೆ ಸ್ವರ ಜೋಡಿಸಿ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ.
ಒಂದು ಬಾರಿ ನೀವು ಸ್ವತಃ ಹೇಳಿ ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೀಗಲ್ಲ, ಪ್ರೀತಿಯಿಂದ ಸಮರ್ಪಣೆಯ ಭಾವದಿಂದ ನನ್ನನ್ನು ಅನುಕರಣೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೀಗೆಲ್ಲ ಸೇರಿಕೊಂಡು ಒಟ್ಟಿಗೆ ಹೇಳೋಣ. ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದ. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು ಕಂದ. ನೀನ್ ನಮ್ಮನ್ನ ಈ ಕಷ್ಟದಿಂದ ಕಾಪಾಡ್ದೆ. ನಿಜಾನೇ, ಇಲ್ದಿದ್ರೆ ನಾವಿವತ್ತು ಬದುಕ್ತಿರ್ಲಿಲ್ಲ. ರಕ್ಷಣೆ ಮಾಡೋನು ಬೇರೊಬ್ಬ ಇದ್ದಾರೆ ಮಿತ್ರ. ಮಿತ್ರ? ನಾವು ಭೇಟಿನೇ ಆಗಿಲ್ಲ, ಮತ್ತೆ ಮಿತ್ರ ಅಂತಿದ್ಯಾ? ಈಗ ಭೇಟಿ ಆತಲ್ಲ. ಹಾ, ಆದ್ರೆ ನೀನ್ ಯಾರು? ಅನ್ಕೋ, ನಿನ್ನ ಭಕ್ತಿಯ ಮಧುರ ಸ್ವರ ನಾನು. ಏನ್ ಮಾಡ್ತಿದ್ಯಾ? ನನ್ನ ಪರಿಚಯ ಇಷ್ಟ ಆಗ್ಲಿಲ್ವಾ? ತುಂಬಾ ಇಷ್ಟ ಆಯ್ತು. ಮತ್ ನಡಿ ಹೋಗೋಣ ವಿಷ್ಣು ಮಂದಿರದ ಕಡೆಗೆ. ಅದೇ ಸ್ಥಾನನೇ ತುಂಬಾ ಸುರಕ್ಷಿತವಾಗಿದೆ. ನಡಿ ನಡಿ, ಬೇಗ ನಡಿ. ಅಸಂಭವ. ಈ ಪಾರಸನ ಕನಸಲ್ಲಿ ಬಂದಿರುವಂತಹ ಈ ಬಾಲಕ ಯಾರು? ಹೇಗೆ ಬಂದ ನನ್ನ ಮಾಯೆಯ ಮಧ್ಯದಲ್ಲಿ? ಹೇಗೆ? ಅಸಂಭವ. ಗೆಳೆಯ, ತೋಳ ಈ ಕಡೆಗೆ ಬರ್ತಿದೆ. ಭಯ ಪಟ್ಬೇಡಿ, ನಾನೇನಾದ್ರೂ ಮಾಡ್ತೀನಿ. ಬನ್ನಿ, ಆ ಕಲ್ಲಿನ ಹಿಂದೆ ಬಚ್ಚಿಟ್ಕೊಳ್ಳೋಣ. ಬೇಗ ಬನ್ನಿ, ಬೇಗ. ಮಿತ್ರ, ತೋಳ ಓಡೋಯ್ತು. ನೀನ್ ಬೇಗ ಹೋಗಿ ಆ ಕಡೆ ಬಚ್ಚಿಟ್ಕೋ. ಸರಿ, ಮತ್ ನೀನು? ನಾನು ಈಗ್ಲೇ ಬರ್ತೀನಿ. ಬೇಗ ಹೋಗಿ ನೀವು, ಬೇಗ. ತೋಳ ಮತ್ತೆ ಬರ್ತಿದೆ. ಚಿಂತೆ ಮಾಡ್ಬೇಡಿ, ನಾನ್ ನಿಮ್ಗೆ ಏನು ಆಗೋದಕ್ ಬಿಡಲ್ಲ. ನೀವು ಮುಂದೆ ಹೋಗ್ತೀರಿ, ಅಲ್ಲಿವರೆಗೂ ನಾನು ಈ ತೋಳನ್ನ ತಡಿತೀನಿ. ಹೋಗಿ, ಬೇಗ ಬೇಗ ಹೋಗಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಬಾಬಾ ಬಾಬಾ, ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಕಂದ, ಈ ಹುಡುಗ ಯಾರು? ತನ್ನ ಪ್ರಾಣನೂ ಲೆಕ್ಕಿಸದೆ ನಮ್ ರಕ್ಷಣೆ ಮಾಡ್ತಿದ್ದಾನೆ. ಅವನು ಯಾರು ಅಂತ ಗೊತ್ತಿಲ್ಲ, ಆದ್ರೂ ಈ ನಿರ್ಜನ ಪ್ರದೇಶದಲ್ಲಿ ನಮ್ಮನ್ನ ಕಾಪಾಡುತ್ತಿದ್ದಾನೆ. ಅವನು ನನ್ನ ಪ್ರಭು ಅಲ್ದೆ ಇನ್ಯಾರಾಗಕ್ ಸಾಧ್ಯ ಅಮ್ಮ? ಸತ್ಯ ಹೇಳ್ದೆ ನೀನು ಕಂದ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮಹಾರಾಜ, ಓಂ ನಮೋ ಭಗವತೆ ಮಹಾರಾಜ. ವಾಸುದೇವಾಯ ನಮಃ. ಓಂ. ಮಹಾರಾಜ, ನೀವು ಕುಶಲವಾಗಿದ್ದೀರಾ? ಹಾ,
ಕುಶಲವೇ? ಇಂಥ ಅನುಭೂತಿ ಮೊದಲೆಂದೂ ಆಗಿರಲಿಲ್ಲ. ಶಾಂತ, ಸ್ಥಿರ, ಉಜ್ವಲ, ಅದ್ಭುತ ಅನುಭೂತಿ. ಏನೋ ತಪ್ಪಾಗುತ್ತಿದೆ. ಏನು ಮಾಡಿದಿರಿ ನೀವು? ಹೇಳಿ, ಏನು ಮಾಡಿದಿರಿ? ವಾಸುದೇವಾಯ ನಮಃ. ಏನು ಮಾಡಿದಿರಿ ಹೇಳಿ. ಕ್ರೋಧ ಅಗ್ನಿಯಂತೆ ಕೇಶಿನಿ ವಿವೇಕವನ್ನು ಸುಡುತ್ತದೆ. ಸಂಪೂರ್ಣ ವ್ಯಕ್ತಿತ್ವವನ್ನು, ಈ ಸಾರವನ್ನು ನಾನು ಕ್ಷಣ ಮಾತ್ರದಲ್ಲಿ ಅರಿತಿದ್ದೇನೆ. ಶಾಂತಚಿತ್ತ ಭಾವವೇ ಮೂಲ ಸ್ವರೂಪ ಮನುಷ್ಯನಿಗೆ. ವಿಷ್ಣು ಮಂತ್ರದಲ್ಲಿ ಅಸೀಮ ಶಕ್ತಿ ಇದೆ. ನೀನು ಜಪಿಸಬೇಕು ಶ್ರೀ ವಿಷ್ಣು ಮಂತ್ರವನ್ನು. ಚಾಣೂರ, ಹೇಳು ಪ್ರಲಬ್ಧ. ನನಗನ್ನಿಸ್ತಿದೆ ವಿಷ್ಣುವಿನ ಜಪದಿಂದ ಮಹಾರಾಜರ ನೆನಪಿ ಶಕ್ತಿನೇ ನಾಶ ಆಯಿತು. ಹಾಗಾದ್ರೆ ಬಾ, ಹೋಗಿ ಅವರ ಭವ್ಯ ಇತಿಹಾಸನ ನೆನಪು ಮಾಡಿಸೋಣ. ಸರಿಯಾಗಿ ಹೇಳಿದೆ ಚಾಣೂರ. ನಮ್ಮ ಭಗವಂತ ಸರಿ ಹೋದ್ರೆ ಅಷ್ಟೇ ಸಾಕು. ಹೇಗೆ ಸರಿ ಮಾಡೋದು? ಒಂದು ಉಪಾಯ. ಭೋಜನ. ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಭಗವಂತ, ಇಲ್ಲೋಡಿ ನಿಮ್ಗೆ ಇಷ್ಟ ಆಗೋ ತಾಮಸಿಕ ಭೋಜನ. ಜೀವಹತ್ಯೆ ಪಾಪ. ತರಬೇಡಿ ಇದನ್ನು ನನ್ನೆದುರಿಗೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಯಾರಿವನು ನವಿಲುಗರಿಧಾರಿ? ನನ್ನ ಮಾಯಾವಿ ಜೀವಿಗಳನ್ನೇ ದೂರ ಕಳಿಸ್ತಿದ್ದಾನೆ. ಇದೇ ಮೊದಲನೇ ಸಾರಿ ನನ್ನ ಶಕ್ತಿ, ನನ್ನ ಮಾಯೆ ನನ್ನ ನಿಯಂತ್ರಣದಲ್ಲಿಲ್ಲ. ಸಾಧ್ಯವಿಲ್ಲ, ಖಂಡಿತ ಸಾಧ್ಯ ಇಲ್ಲ. ನಾನು ನನ್ನ ಮಾಯೆ ಅಸಫಲ ಆಗೋದನ್ನ ಖಂಡಿತ ನೋಡೋಕ್ಕಾಗಲ್ಲ. ಪಾರಸನ ಕನಸೊಳಗೆ ನಾನೇ ಸ್ವತಃ ಹೋಗ್ತೀನಿ, ಆಮೇಲೆ ನೋಡ್ಕೋತೀನಿ ನನ್ನ ದಾರಿಗೆ ಯಾರು ಅಡ್ಡ ಬರ್ತಾರೆ ಅಂತ. ಅದ್ಯಾರು ಅಡ್ಡ ಬರ್ತಾರೆ ಅಂತ. ಅಮ್ಮ, ಬೇಗ ಬಾ, ಮಂದಿರದ ಕಡೆ ಹೋಗ್ಬೇಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ. ನಾವು ಬಂದ್ಬಿಟ್ವಿ ಅಮ್ಮ. ನೋಡು, ಅದೇ ಮಂದಿರ. ಕಂದ, ಯಾವುದೋ ದೊಡ್ಡ ಹಕ್ಕಿ ಇಲ್ವಾ? ಅಂತೂ ಕೊನೆಗೆ ಮಾಯಾಸುರನೇ ಇಲ್ಲಿಗೆ ಬರೋ ಹಾಗಾಯ್ತು. ಬಾ ಮಾಯಾಸುರ.